ಅವೈಲೇಬಲ್ ಇದೆ. ಚುನಾವಣೆಗಿಂತ ಪೂರ್ವದಲ್ಲಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆಲ್ಲ ಮುಟ್ಟಿಸ್ತೀವಿ. ಚುನಾವಣೆ ಆದ ತಕ್ಷಣ ರೇಟ್ ಬದಲಾವಣೆ. ಇವತ್ತೆಲ್ಲ ಕಡೆ ಬೆಲೆ ಏರಿಕೆ. ಆ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಇವತ್ತು ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ನೀವೀಗ ಕಡಿಮೆ ಡೀಸೆಲ್ ಉಪಯೋಗ ಮಾಡಿ, ಕಡಿಮೆ ಪೆಟ್ರೋಲ್ ಉಪಯೋಗ ಮಾಡಿ, ಊಟ ಕಡಿಮೆ ಮಾಡಿ, ನೀವು ನೀರು ಕಡಿಮೆ ಕುಡೀರಿ, ಅಡುಗೆ ಮಾಡಬೇಡಿ. ಇದೆಲ್ಲ ಇದೆ, ಉತ್ತರ ಇದೆ. ಇದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀಟ್ ಬಗ್ಗೆ ಮಾತನಾಡಿ. 4 ಸಲ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ. 4ನೇ ಸಲ ನೀವಿನ್ನೂ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ನೀವು ಕೇಳೋದಿಲ್ಲ ಅಂದರೆ ಇದ್ರಲ್ಲಿ ನೀವು ಶಾಮೀಲಿದ್ದೀರಿ ಅಂತ ಆಗ್ತದೆ ಇಲ್ಲ ಹೇಳಿ, ನೀವೇ ಹೇಳಿ. 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ನಾಶ ಮಾಡುವಂಥ ಒಂದು ಕೆಲಸ ಏನಾಗಿದೆ, ಇದು ಯಾರೂ ಇದು ಕ್ಷಮಿಸುವಂಥದ್ದಲ್ಲ. ಇದು ಒಂದು ಅಪರಾಧ. ಇವತ್ತು ನೋಡಿ ಇಂಥ ಇವತ್ತು ಈ ನೀಟ್ ಬಗ್ಗೆ ಏನು ಆಕ್ರೋಶ ಇದೆ ಜನರ ಹತ್ರ, ಯಾವ ರೀತಿಯಲ್ಲಿ ನಡೀತಾ ಇದೆ, ಏನು ಮಾಡಿದ್ದೀರಿ, ಯಾಕೆ ನೀಟ್ ಪೇಪರ್ ಲೀಕ್ ಆಯಿತು, ಏನು ಕ್ರಮ ತಗೊಂಡಿದ್ದೀರಿ? 2 ವರ್ಷ ಕೆಳಗಡೆ ಆಗಿತ್ತು, ಅದ್ರ ಬಗ್ಗೆನೂ ಏನೂ ವರದಿ ಇಲ್ಲ. ಬಾಂಬ್ ಬ್ಲಾಸ್ಟ್ ಆದರೂ ವರದಿ ಇಲ್ಲ, ಪುಲ್ವಾಮಾ ಆದರೂ ಅದ್ರ ಬಗ್ಗೆನೂ ಜನ ಗಮನಕ್ಕೆ ಬರೋಲ್ಲ. ಏನಾಯಿತು, ಯಾಕೆ ಆಯಿತು, ಯಾರು ಕಾರಣಕರ್ತರಿದ್ದಾರೆ, ಯಾರಿಗೆ ಶಿಕ್ಷೆ ಆಯಿತು ಅದು ಗೊತ್ತಿಲ್ಲ. ಬರೀ ಜನರಿಗೆ ಮರಳು ಮಾಡುವಂಥ ಕೆಲಸ ನಡೀತಾ ಇದೆ. ಸರ್, ಈಗ ಸಾರಿಗೆ ನೌಕರರು ಮತ್ತೆ 20ರಿಂದ ಸರ್ಕಾರದ ವಿರುದ್ಧ ಸಮರ ಸಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಸಾರಿಗೆ ನೌಕರರು 20ಕ್ಕೆ ಕರೆಕ್ಟ್. ಸಾರಿಗೆ ನೌಕರರು ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ಅವರೆಲ್ಲರಿಗೆ ಕರೆಸಿ ಮಾತನಾಡಿದ್ದಾರೆ. ಇನ್ಕ್ರಿಮೆಂಟ್ ಜಾಸ್ತಿ ಕೇಳ್ತಾ ಇದ್ದಾರೆ, ಅರ್ಧ ಒಪ್ಪಿದ್ದಾರೆ, ಒಪ್ಕೊಂಡಿಲ್ಲ ಸರ್. ಅದೇ ಈಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.